ಚಿತ್ರ ಸಿಂಹಾಸನೋತ್ತಮೆ ನಮಾಮಿ ಹರಿಣಾ ಸಾಕಮಿಂದಿರಾಂ ಕೃತಮಂದಿರಾಂ. ಇದರಲ್ಲಿ ಲಕ್ಷ್ಮೀದೇವಿ ಯಾವ ಮಂಟಪದಲ್ಲಿ ಇದ್ದಾಳೆ, ಲಕ್ಷ್ಮೀದೇವಿಯ ಸ್ತೋತ್ರವನ್ನ ಪೂಜೆಯನ್ನ ಮಾಡೋದಾದ್ರೆ ಹೇಗ್ ಮಾಡಬೇಕು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿಯಲ್ಲಿ ಕೂತಿದ್ದಾಳೆ ಸುವರ್ಣ ಮಂಡಪೆ. ಬಂಗಾರದ ಮಂಟಪದಲ್ಲಿ ಇದ್ದಾಳೆ. ಅದು ಎಂತಹದ್ದು? ರತ್ನ ಚಿತ್ರ ಸಿಂಹಾಸನೋತ್ತಮೆ. ರತ್ನ ಖಚಿತವಾದ ಚಿತ್ರ ವಿಚಿತ್ರವಾದಂತಹ ಕುಶಲಗಾರಿಕೆಯಿಂದ ಕೂಡಿದಂತಹ ಬಂಗಾರಮಯವಾದಂತಹ ಮಂಟಪದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಲಕ್ಷ್ಮೀದೇವಿ ವಿರಾಜಮಾನಳಾಗಿದ್ದಾಳೆ. ಸ್ವರ್ಣ ಮಂಡಪೆ ರತ್ನ ಚಿತ್ರ ಸಿಂಹಾಸನೋತ್ತಮೆ ನಮಾಮಿ ಹರಿಣಾ ಸಾಕಮಿಂದಿರಾಂ ಕೃತ ಮಂದಿರಾಂ. ಹರಿಯನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದಾಳೆ. ನಾವು ಎಲ್ಲಿ ವಾಸ ಮಾಡ್ತೇವೋ ಅದೇ ನಮ್ಮ ಮನೆ ಅಲ್ವಾ? ಹಾಗೆ ಲಕ್ಷ್ಮೀ ದೇವಿಯು ಕೂಡ ಪರಮಾತ್ಮನನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದಾಳೆ. ಪರಮಾತ್ಮನ ಹೃದಯದಲ್ಲಿಯೇ ತಾನು ವಾಸ ಮಾಡ್ತಾ ಇದ್ದಾಳೆ. ಪರಮಾತ್ಮನ ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಪರಮಾತ್ಮನ ತೊಡೆಯಲ್ಲಿ ಯಾವಾಗ್ಲೂ ಕೂತಿದ್ದಾಳೆ. ಪರಮಾತ್ಮನನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಂತಹ ಲಕ್ಷ್ಮೀ ದೇವಿಯನ್ನ ಹರಿಣಾ ಸಾಕಂ ನಮಾಮಿ. ಇದು ಮುಖ್ಯ. ಪರಮಾತ್ಮನ ಜೊತೆಯಲ್ಲಿಯೇ ನಿನ್ನನ್ನು ನಮಸ್ಕಾರ ಮಾಡ್ತೇನೆ. ಯಾಕೆ ಅಂತಂದ್ರೆ ವಿಷ್ಣುನ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೇತ್. ಲಕ್ಷ್ಮೀದೇವಿಗೆ ಸಂತೋಷ ಆಗ್ಬೇಕು ಅಂತಂದ್ರೆ ತನ್ನ ಗಂಡನ ಜೊತೆಯಲ್ಲಿ ತನ್ನನ್ನ ಪ್ರಾರ್ಥನೆ ಮಾಡಿದರೆ, ತನ್ನ ಸ್ತೋತ್ರವನ್ನು ಮಾಡಿದರೆ, ತನ್ನ ಪೂಜೆಯನ್ನು ಮಾಡಿದರೆ ಅವಳಿಗೆ ಸಂತೋಷವಾಗತ್ತೆ ಹೊರತಾಗಿ ಪ್ರತ್ಯೇಕವಾಗಿ ಲಕ್ಷ್ಮಿಯೊಬ್ಬಳನ್ನೇ ಪ್ರಾರ್ಥನೆ ಮಾಡಿದರೆ ಅವಳಿಗೆ ಸಂತೋಷವಾಗೋದಿಲ್ಲ. ಅವಳಿಗೆ ಕ್ಲೇಶವಾಗತ್ತೆ, ಸಿಟ್ಟು ಬರತ್ತೆ. ಅಷ್ಟರಲ್ಲೂ ಪರಮಾತ್ಮನನ್ನ ದ್ವೇಷ ಮಾಡಿ ತನ್ನನ್ನು ಮಾತ್ರ ಸರ್ವೋತ್ತಮಳು ಅಂತ ಪೂಜೆ ಮಾಡಿಬಿಟ್ರಂತೂ ಮತ್ತಷ್ಟು ಉರಿ, ಸಿಟ್ಟು. ಹಾಗಾಗಿ ಲಕ್ಷ್ಮಿಯನ್ನ ಸ್ತೋತ್ರ ಮಾಡಬೇಕಾದ್ರೆ ಪರಮಾತ್ಮನ ಜೊತೆಯಲ್ಲಿಯೇ ಅವಳ ಪೂಜೆಯನ್ನು ಮಾಡಬೇಕು. ಮತ್ತು ಪರಮಾತ್ಮನ ಹೆಂಡತಿ, ಪರಮಾತ್ಮನ ನಿರಂತರವಾದ ಸೇವೆಯಲ್ಲಿ ಆಸಕ್ತಳಾಗಿದ್ದಾಳೆ ಲಕ್ಷ್ಮೀದೇವಿ. ಇಡೀ ಬ್ರಹ್ಮಾಂಡಕ್ಕೆ ಒಡತಿಯಾಗಿದ್ದಾಳೆ. ಪರಮಾತ್ಮನ ದಾಸಿಯಾಗಿದ್ದಾಳೆ. ಪರಮಾತ್ಮನ ನಿತ್ಯ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಾಳೆ ಅಂತ ಆ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕು. ಹರಿಣಾ ಸಾಕಂ ತಂ ನಮಾಮಿ. ಲಕ್ಷ್ಮೀದೇವಿಯನ್ನ ಪರಮಾತ್ಮನ ಜೊತೆಯಲ್ಲಿಯೇ ನಾನು ನಮಸ್ಕಾರ ಮಾಡ್ತೇನೆ. ಇಂದಿರಾಂ. ಇಂದಿರಾ ಅಂತಂದ್ ಹೇಳಿದ್ರೆ ಇಂದುವಿನಂತೆ ಕಾಂತಿಯುಳ್ಳವಳು. ಚಂದ್ರನಂತೆ ಮುಖದ ಕಾಂತಿಯುಳ್ಳಂತಹ ನಿನ್ನನ್ನ, ಪರಮಾತ್ಮನನ್ನೇ ತನ್ನ ಮನೆಯನ್ನಾಗಿಸಿಕೊಂಡಂತಹ ಲಕ್ಷ್ಮೀದೇವಿಯನ್ನ, ಲಕ್ಷ್ಮೀದೇವಿಯ ಜೊತೆಯಲ್ಲಿಯೇ ನಿರಂತರವಾಗಿ ನಾನು ಸ್ತೋತ್ರ ಮಾಡ್ತೇನೆ. ಪರಮಾತ್ಮನ ಜೊತೆಯಲ್ಲೇ ಇವಳ ಸ್ತೋತ್ರವನ್ನು ಮಾಡ್ತೇನೆ.
ಅವಳು ಎಂತಹದ್ರಲ್ಲಿ ಇವರಿಬ್ರು ಕೂತಿದ್ದಾರೆ ಅಂತ ನಾವು ಧ್ಯಾನ ಮಾಡಬೇಕು. ಸುವರ್ಣ ಮಂಟಪೆ ರತ್ನ ಚಿತ್ರ ಸಿಂಹಾಸನೋತ್ತಮೆ. ಬಂಗಾರಮಯವಾದಂತಹ ಸಿಂಹಾಸನದಲ್ಲಿ, ರತ್ನಮಯವಾದಂತಹ ಸಿಂಹಾಸನದಲ್ಲಿ, ರತ್ನ ಖಚಿತವಾದ ವಜ್ರ ವೈಢೂರ್ಯಾದಿಗಳಿಂದ ಖಚಿತವಾದಂತಹ ಸಿಂಹಾಸನದಲ್ಲಿ ಪರಮಾತ್ಮನ ಜೊತೆಯಲ್ಲಿ ನಿರಂತರವಾಗಿ ಇರುವಂತಹ, ಇಡೀ ಜಗತ್ತಿಗೆ ಒಡತಿಯಾದಂತಹ ಲಕ್ಷ್ಮೀ ದೇವಿಯನ್ನ ಪರಮಾತ್ಮನ ಜೊತೆಯಲ್ಲಿಯೇ ನಾನು ಸ್ತೋತ್ರ ಮಾಡ್ತೇನೆ. ಅಷ್ಟೇ ಅಲ್ಲ, ಬ್ರಹ್ಮಾದ್ಯಾ ವಿಬುಧ ಶ್ರೇಷ್ಠಾ ಬ್ರಹ್ಮಾಣ್ಯಾದ್ಯಾ ಸುರಾಂಗನಾ ಯಾಂ ಪೂಜಯಂತೆ ಸೇವಂತೆ ಸಾ ಮಾಂ ಪಾತು ರಮಾ ಸದಾ. ಇವಳ ಮಹತ್ವ ಎಂತಹದ್ದು. ಪರಮಾತ್ಮನ ಜೊತೆಯಲ್ಲಿ ಇರ್ತಾರೆ, ಆದ್ರೆ ಮತ್ತಿನ್ನೇನೇನನ್ನು ಮಾಡುವ ಸಾಮರ್ಥ್ಯ ಇದೆ. ಬ್ರಹ್ಮಾದ್ಯಾಹ ವಿಬುಧ ಶ್ರೇಷ್ಠಾಹ, ಜ್ಞಾನಿಗಳಲ್ಲಿ ಶ್ರೇಷ್ಠರಾದಂತಹ ಬ್ರಹ್ಮ, ವಾಯುದೇವರು, ಗರುಡ, ಶೇಷ, ರುದ್ರದೇವರು, ಇಂದ್ರ, ಕಾಮರು, ದಕ್ಷ ಪ್ರಜಾಪತಿ, ಸ್ವಯಂಭೂಮನು, ಇವರೇ ಮೊದಲಾದಂತಹ ದೇವತೆಗಳು, ಬೃಹಸ್ಪತಿ, ವರುಣ, ಇಂದ್ರ, ಇವರು ಎಲ್ಲರೂ ಕೂಡ ಇವರ ಹೆಂಡಂದಿರಾದಂತಹ ಸರಸ್ವತಿ, ಭಾರತೀಯರು, ಉಮಾ, ಸುಪರ್ಣಿ, ವಾರುಣಿ, ಶಚಿ, ರತಿ ಮುಂತಾದವರು ಯಾರ್ಯಾರಿದ್ದಾರೋ ಇವರೆಲ್ಲರೂ ಕೂಡ ಬ್ರಹ್ಮಾಣ್ಯಾದ್ಯಾಹ, ಬ್ರಹ್ಮಾಣಿಯೇ ಮೊದಲಾದಂತಹ ಯಾವ ಸುರಾಂಗನಾಹ, ದೇವತೆಗಳ ಅಂಗನಾಹ, ಸ್ತ್ರೀಯರು ಅಂತ ಯಾರಿದ್ದಾರೋ ಇವರೆಲ್ಲರೂ ಕೂಡ ಯಾಂ ಪೂಜೆಯಂತೆ, ಯಾರನ್ನ ನಿರಂತರವಾಗಿ ಪೂಜಿಸ್ತಾರೋ, ತಮ್ಮ ಈ ಉತ್ತಮವಾದಂತಹ ಪದದ ಪ್ರಾಪ್ತಿಗೋಸ್ಕರವಾಗಿ ಯಾರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೋ ಅಂತಹ ರಮಾ ಲಕ್ಷ್ಮೀ ದೇವಿಯು ನನಗೆ ನಿರಂತರವಾಗಿ ರಕ್ಷಕರಾಗಿರ್ಲಿ. ಸಾ ಮಾಂ ಪಾತು ರಮಾ ಸದಾ, ಸಾ ರಮಾ ಮಾಂ ಸದಾ ಪಾತು. ಅಂತಹ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯಳಾದ, ನಮಸ್ಕೃತಳಾದ, ಧ್ಯಾನಿಸಲ್ಪಡುವಂತಹ ಲಕ್ಷ್ಮೀದೇವಿ ನಿರಂತರವಾಗಿ ನನ್ನನ್ನ ರಕ್ಷಣೆ ಮಾಡ್ಲಿ. ಬ್ರಹ್ಮಾದ್ಯಾಹ ವಿಬುಧ ಶ್ರೇಷ್ಠಾಹ ಬ್ರಹ್ಮಾಣ್ಯಾದ್ಯಾಹ ಸುರಾಂಗನಾಹ ಯಾಂ ಪೂಜೆಯಂತೆ, ಯಾವ ಲಕ್ಷ್ಮೀದೇವಿಯನ್ನು ಪೂಜಿಸ್ತಾರ, ಯಾಂ ಸೇವಂತೆ, ಯಾವ ಲಕ್ಷ್ಮೀದೇವಿಯನ್ನು ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ, ಸಾ ಅಂತಹ ರಮಾ ಲಕ್ಷ್ಮೀದೇವಿಯು ಸದಾ ಪಾತು, ಎಂದೆಂದಿಗೂ ನಮಗೆ ರಕ್ಷಕರಾಗಿರ್ಲಿ. ಅವಳು ಎಂತಹ ಸ್ಥಳದಲ್ಲಿದ್ದಾಳೆ? ಸುವರ್ಣ ಮಂಟಪೆ ರತ್ನ ಚಿತ್ರ ಸಿಂಹಾಸನೋತ್ತಮೆ, ಸುವರ್ಣದ ಮಂಟಪದಲ್ಲಿ ಕೂತಿದ್ದಾಳೆ, ರತ್ನ ಖಚಿತವಾದಂತಹ ಸಿಂಹಾಸನವಿದೆ, ಅಂತಹ ಸಿಂಹಾಸನದಲ್ಲಿ, ಉತ್ತಮವಾದಂತಹ ಸಿಂಹಾಸನದಲ್ಲಿದ್ದಾಳೆ. ಅಂತಹ ಲಕ್ಷ್ಮೀದೇವಿಯನ್ನ ಹರಿಣಾ ಸಾಕಂ ನಮಾಮಿ, ಪರಮಾತ್ಮನನ್ನೇ ತನ್ನ ಮಂದಿರವನ್ನಾಗಿ ಮಾಡಿಕೊಂಡಂತಹ ಆ ಲಕ್ಷ್ಮೀದೇವಿಯನ್ನ ನಾನು ಸ್ತೋತ್ರ ಮಾಡಿ ನಮಸ್ಕರಿಸುತ್ತೇನೆ. ಅವಳನ್ನ ಬರೀ ನಾನಷ್ಟೇ ಅಲ್ಲ, ಬ್ರಹ್ಮಾದ್ಯಾಹ ವಿಬುಧ ಶ್ರೇಷ್ಠಾಹ, ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳು, ಅವರ ಹೆಂಡಂದಿರಾದಂತಹ ಸರಸ್ವತಿ, ಭಾರತಿ, ವಾರುಣಿ, ಸುಪರ್ಣಿ, ಉಮಾ ಮುಂತಾದಂತಹ ಎಲ್ಲ ದೇವಿಯರು, ಇವರೇ ಮೊದಲಾದ ಎಲ್ಲ ಸುರಾಂಗನೆಯರು ಯಾವ ಅವಳನ್ನ ನಿರಂತರವಾಗಿ ಪೂಜೆ ಮಾಡ್ತಾರೋ, ಸೇವಿಸ್ತಾರೋ ಅಂತಹ ಲಕ್ಷ್ಮೀ ದೇವಿಯು ನನ್ನನ್ನ ನಿರಂತರವಾಗಿ ಕಾಪಾಡಲಿ ಅಂತ ಈ 2 ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇವತ್ತಿಗೆ ಈ 2 ಶ್ಲೋಕಗಳ ಭಾವಾರ್ಥವನ್ನು ನಿಲ್ಲಿಸ್ಕೊಂಡಿರೋಣ. ಮತ್ತೆ ಇದರಲ್ಲಿ ಯಾರಿಗಾದ್ರೂ ಸಂಶಯ ಇದೆ ಅಂತಂದು ಹೇಳಿದ್ರೆ ಅವ್ರು ಕೇಳಬಹುದು. ಇದರಲ್ಲಿ ಆದಂತ
ಆಚಾರ್ಯ ಕೃತ ಮಂದಿರಂ ಅಂದ್ರೇನು? ಕೃತ ಮಂದಿರ ತನ್ನ ಮನೆಯನ್ನಾಗಿ ಮಾಡಿಕೊಂಡಿರುವ, ಪರಮಾತ್ಮನನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿರುವ. ಹರಿನಾಮ್ ಅಂದ್ರೆ ಹ ಹರಿಣಾ ಕೃತ ಮಂದಿರಾಂ ಅಂತ. ಹರಿಣಾ ನಮಾಮಿ ಹರಿಣಾ ಸಾಕಂ ಇಂದಿರಾಂ ಕೃತ ಮಂದಿರಾಂ ಅಂತ ಅಲ್ವಾ? ಲಕ್ಷ್ಮಿಯನ್ನ ಹರಿಣ ಅಂದ್ರೆ ಪರಮಾತ್ಮನಿಂದ ಕೂಡಿಕೊಂಡು ಇವಳನ್ನ ನಮಸ್ಕರಿಸುತ್ತೇನೆ. ಹರಿಣಾ ಸಾಕಂ ನಮಾಮಿ. ಹರಿಯ ಜೊತೆಗೆ ಇದ್ದವಳು ಅಂತ. ಹರಿಯ ಜೊತೆಯಲ್ಲಿ ಇವಳನ್ನ ಸ್ತೋತ್ರ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ. ಸರಿ ಸರಿ. ಧನ್ಯವಾದ ಗುರುಗಳೇ. ನಮಸ್ಕಾರ. ಹರ ಏನು ಶ್ರೀ